ಎಲ್ಲರಿಗೂ ನಮಸ್ಕಾರ. ಇದು ಒಂದು ಕಾಂಗ್ರೆಸ್ ಸರ್ಕಾರ ಏನು ಡೀಸೆಲ್ ಪೆಟ್ರೋಲ್ ಏನು ಬೆಲೆ ಏರಿಕೆ ಮಾಡ್ಯಾರ ಅದು ನಮ್ಮ ಏನು ರೈತರಿಗೆ ಮತ್ತು ಬಡವರಿಗೆ ಅದು ಭಾಳ ಇದು ಆಗ್ತದೆ. ಅದು ಯಾಕಂದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಅಂದರೆ ಬರೀ ಡೀಸೆಲ್ ಪೆಟ್ರೋಲ್ ಅಷ್ಟೇ ಅಲ್ಲ, ಪ್ರತಿಯೊಂದು ರೇಟ್ ಏರಿಕೆ ಆಗ್ತದೆ. ಅದು ಜನಸಾಮಾನ್ಯರಿಗೆ ಬಡವರಿಗೆ ಅದು ಏನು ರೇಟ್ ಇವರೇನು ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡ್ತಾರೆ, ಅದರ ಸಂಬಂಧ ಎಲ್ಲ ಪ್ರತಿಯೊಂದು ಬೆಲೆ ಹೆಚ್ಚು ಹಾಕೋತ ಹೋಗ್ತದೆ. ಅದಕ್ಕೆ ಜನರಿಗೆ ಭಾಳ ತೊಂದರೆ ಆಗ್ತದೆ. ಇವತ್ತು ತೊಂದರೆ ಆಗೋದ್ರ ಸಂಬಂಧ ನಮ್ಮ BJP ವತಿಯಿಂದ ನಾವು ಕಾಂಗ್ರೆಸ್ ವಿರೋಧ ನಾವು ಗಾಂಧಿ ಚೌಕದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ವರೆಗೆ ನಾವು ಉಗ್ರ ಪ್ರತಿಭಟನೆ ಮಾಡೀವಿ. ಆಮೇಲೆ ಇದು ಎದಕ್ಕೆ ಮಾಡಿದಪ್ಪ ಅಂದ್ರೆ ಇದು ಪೆಟ್ರೋಲ್ ಡೀಸೆಲ್ ದರ ರೇಟ್ ಕಡಿಮೆ ಮಾಡಬೇಕು. ಕಡಿಮೆ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಈ ಒಂದು ಸಂದೇಶ ಮುಟ್ಟಿಸೋ ಸಂಬಂಧ ನಾವು ಇವತ್ತು ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಏನದಾರಲ್ಲ, ಇವರು ಎಲ್ಲ ಫ್ರೀ ಕೊಡ್ತೀನಿ ಅಂತೇಳಿ ಎಲ್ಲ ಲೂಟಿ ಮಾಡೋಕೆ ಅವ್ರಿಗೊಂದು ಅವಕಾಶ ಮಾಡ್ಕೊಂಡಾರೆ. ಎಲ್ಲ ಫ್ರೀ ಮಾಡ್ತೀನಿ ಅಂದ್ರೆ ಯಾವ ನಮಗೆ ಯಾರು ಕೇಳಂಗಿಲ್ಲ, ಯಾವ ಅಭಿವೃದ್ಧಿ ಆಗ್ತಾ ಇಲ್ಲ. ಎದಕ್ಕೆ ಆಗ್ತಾ ಇಲ್ಲಪ್ಪ ಅಂದ್ರೆ ಎಲ್ಲ ಫ್ರೀ ಮಾಡ್ತೀವಿ ಅಂತೇಳಿ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ ಅವರು. ನಮ್ಮ SC ST ಸಮಾಜದವರು ಒಂದು 25,000 ಕೋಟಿ ಏನು ಹಣ ಇತ್ತು ಎಲ್ಲ ಅವರು ಲೂಟಿ ಮಾಡ್ಕೊಂಡು ಕೂತಿದ್ದಾರೆ. ಅವರು ಎಲ್ಲ ಅವರು ಇಲೆಕ್ಷನ್ ಬಂದಾಗ ಎಲ್ಲ ಉಪಯೋಗ ಮಾಡ್ಕೊಳ್ಳೋದು, ಅವ್ರು ಖರ್ಚು ಮಾಡ್ಕೊಂಡು ಅವರೆಲ್ಲ ಪ್ರತಿಯೊಂದು ಎಲ್ಲ ಅವ್ರೇನು ಕಾಂಗ್ರೆಸ್ ಸರ್ಕಾರದವ್ರು ಅದರಲ್ಲ ಅವ್ರು ಬರೀ ಲೂಟಿ ಮಾಡ್ಕೊತ ಇದೇ ದಂಧ ಮಾಡತ್ತಾರೆ ಅವರು. ಮುಂದೆ ಅವ್ರಿಗೆ ಗೊತ್ತದ ನಾವು ಮುಂದೆ ಬರಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತದ. ಅದಕ್ಕೆ ಏನು ಇದ್ದಿದ್ದ ಇವೆಲ್ಲ ಏನು ಹಣಗಳು ಏನದಲ್ಲ ಅಷ್ಟು ಲೂಟಿ ಮಾಡ್ಕೊಂಡು ನಾವು ಒಂದು ಇದು ಮಾಡ್ಕೊಂಡು ಕೊಡ್ಬೇಕಂತೇಳಿ ಅವ್ರೊಂದು ಇದು ನಡೆಸ್ಯಾರ. ಅದಕ್ಕೆ ನಾವು ಇದಕ್ಕೆ ಬಿಡೋಂಗಿಲ್ಲ. ಇವರ ರೇಟ್ ದರ ಕಡಿಮೆ ಮಾಡೋವರೆಗೆ ನಾವು ಇದಕ್ಕೆ ಬಿಡೋಂಗಿಲ್ಲ, ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಪ್ರಕಾಶ್ ಬಾಳು ಚವ್ಹಾಣ, SC ಮೋರ್ಚಾ ನಗರ ಮಂಡಲ ಅಧ್ಯಕ್ಷರು. ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಹಿರಿಯರು, ಮುಖಂಡರು, ಮಾಜಿ ಶಾಸಕರು ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದದ ಆವತ್ತಿನಿಂದ ಸಾಕಷ್ಟು ಜನರು ತತ್ತರಿಸಿ ಹೋಗಿದ್ದಾರೆ. ಬೆಲೆ ಏರಿಕೆ ಪದೇ ಮಾಡೋದ್ರಿಂದ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತದೆ. ಮತ್ತು ಗುತ್ತಿಗೆದಾರರು ಈಗ ನೋಡಿದ್ವಿ, ಸಾಕಷ್ಟು ಗುತ್ತಿಗೆದಾರರು ನಲಿ ಹೋಗಿಬಿಟ್ಟಾರೆ. ಅವ್ರಿಗೆ ಏನು ತೊಂದರೆ ಆಗಿದೆ ಅಂದರೆ ಅವ್ರು ಜನಜೀವನ ಮಾಡೋದಕ್ಕೆ ವ್ಯಸ್ತ ಆಗಿಬಿಟ್ಟದೆ. ಬಿಲ್ ಆಗ್ತಾಯಿಲ್ಲ, ಸರಿಯಾಗಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಬೆಂಗಳೂರಿಗೆ ಹೋದರೆ ಯಾರೂ ರಾಜಕಾರಣ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಶಾಸಕರು ಅವರೇ ಹೇಳಿಕೆ ಕೊಡ್ತಾರೆ, ಈ ರೀತಿ ನೀವು ಈ ಸರ್ಕಾರ ನಡೆಸಿದ್ರೆ ಮುಂದೊಂದು ದಿವಸ ನಾವು ಜನರ ಹತ್ರ ಹೋಗಿ ನಾವು ಮತ ಕೇಳೋಕ್ಕೆ ಸಾಧ್ಯನೇ ಆಗಂಗಿಲ್ಲ, ನಾವೇ ರಾಜೀನಾಮೆ ಕೊಡ್ತೀವಂಥ ಶಬ್ದಗಳು ಎಲ್ಲ ಕಡೆ ಪುಷ್ಕೊಳ್ಳತ್ತಾವೆ. ಆದ ಕಾರಣ ನಾ ಈ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀನಿ ಅಂದ್ರೆ, ನಿಮಗೆಲ್ಲ ಅರ್ಥ ಆಗ್ಲಾಕತ್ತದ. ನೀವು ಸರ್ಕಾರಕ್ಕೆ ಯಾವ ರೀತಿ ಬಂದಿರಿ, ಏನು ಸುಳ್ಳು ಆಶ್ವಾಸನೆ ಕೊಟ್ಟಿರಿ, ನೀವು ಆಶ್ವಾಸನೆ ಕೊಡುವಾಗ ಏನು ಹೇಳ್ತೀರಿ, ಈಗೇನು ನಡ್ಕೊಳಕತ್ತೀರಿ, ಎಲ್ಲವನ್ನೂ ಜನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ತೋರಿಸ್ಯಾರ ನಿಮಗೆ. ಯಾಕಂದ್ರೆ ಈ ಬಿಟ್ಟಿ ಯೋಜನೆಯಿಂದ ಜನರಿಗೆ ಏನಾಗ್ತದೆ, ರಾಜ್ಯಕ್ಕೆ ಏನಾಗ್ತದೆ, ಬೊಕ್ಕಸ ಇಟ್ಟು ಹಾಳಾಗ್ಯದ. ಆಮೇಲೆ ಇಲ್ಲಿ ಈ ಜನರು ಯಾವ ರೀತಿ ಜೀವನ ನಡೆಸಕತ್ತಾರ ಎಲ್ಲರೂ ಜನರ ವಿಚಾರ ಮಾಡಕತ್ತಾರ. ಆದ ಕಾರಣ ಒಂದೇ ಈ ಪ್ರತಿಭಟನೆ ಮುಖಾಂತರ ಅವರಲ್ಲಿ ನಾವು ಎಚ್ಚರಿಕೆ ಕೊಡ್ತೀವಿ. ಈಗೇನು ಇನ್ನೂ ಟೈಮ್ ಇರಲಿಲ್ಲ, ಇನ್ನೂ ಸಮಯ ಅದ. ಆ ಸಮಯದೊಳಗೆ ನೀವು ತೆಗೆದುಕೊಂಡು ಬೆಲೆ ಏರಿಕೆ ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲಿ ಇದ್ದರೆ ಇನ್ನಷ್ಟು ಉಗ್ರ ಹೋರಾಟ ಮಾಡುವಂಥ ಎಲ್ಲ ಲಕ್ಷಣ ಅದಾವ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ಇವತ್ತು ಪ್ರತಿಭಟನೆ ಮಾಡಿದೆವು ಗಾಂಧಿ ಚೌಕದಿಂದ ಅಂಬೇಡ್ಕರ್ ಸರ್ಕಲ್ ಮುಖಾಂತರ. ಇವತ್ತು ರಜೆ ಇರೋದ್ರಿಂದ ಅವರಿಗೆ ಮನೆ ಪತ್ರ ಕೊಡೋಕ್ಕಾಗಲಿಲ್ಲ. ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಮಹಾನಗರ ಪಾಲಿಕೆ ಸದಸ್ಯರು, ತಾಯಂದಿರು ಎಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡಿದೆವು ಸರ್ಕಾರ ವಿರುದ್ಧ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಿಲ್ಲ ಅಂದರೆ ಮುಂದೆ ಕಡಿಮೆ ಆಗಲಿಲ್ಲ ಮತ್ತೆ ಹೋರಾಟ ಇನ್ನಷ್ಟು ಹೆಚ್ಚು ಮಾಡ್ತೇವೆ, ತೀವ್ರವಾದ ಮಾಡ್ತೇವೆ ಹೋರಾಟ. ಮತ್ತು ಹಿರಿಯ ನಾಯಕರು ಇರ್ತಾರೆ, ಅವರು ಬೆಂಗಳೂರಿನಲ್ಲಿ ಮಾಡ್ತಾರೆ, ವಿಧಾನಸಭೆ ಮುತ್ತಿ ಆಗ್ತಾ ಕೆಲಸ ಮಾಡ್ತಾರೆ. ಈಗ ನೋಡಕತ್ತೀರಲ್ರಿ ಜನಸಾಮಾನ್ಯ ಪರಿಸ್ಥಿತಿ ಏನಾಗಿದೆ. ಇವರು ಪುಗ್ಸೆಟ್ಟಿ ಹೇಳಿ ಮಂದಿಗೆಲ್ಲ ಹುಚ್ಚು ಮಾಡಿಬಿಟ್ರ. ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ವತಿಯಿಂದ ನಾವು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬೆಲೆ ಏರಿಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ನಾವು ಇಂದು ಉಗ್ರವಾದ ಪ್ರತಿಭಟನೆ ನಾವು ಮಾಡಿದ್ದೀವಿ. ಪ್ರತಿಭಟನೆ ಯಾಕೆ ಮಾಡಿದ್ರು, ಇವ್ರು ಏನು ಮಾಡಕತ್ತಾರ ಸಿದ್ದರಾಮಯ್ಯನವರು, ಇವೆಲ್ಲ ಅಲ್ಲಿ ವಾಲ್ಮೀಕಿ ಸಮಾಜದ ರೊಕ್ಕ ತಿಂದು ಭ್ರಷ್ಟಾಚಾರ ಮಾಡಿ ಇಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ ಇಸಾತಾರೆ. ಇದು ಭಾಳ ಸುಳಂಗಿಲ್ಲ. ಬಹುಶಃ 6 ತಿಂಗಳ ಸರ್ಕಾರ ಆಲ್ರೆಡಿ ಒಂದು 40-50 MLA ರೆಡಿ ಆಗ್ಯಾರಿ ಹೊರಗೆ ಬರೋಕೆ. ಯಾಕಂದ್ರೆ ಯಾವ ಮತಕ್ಷೇತ್ರ ಅಭಿವೃದ್ಧಿ ಇಲ್ಲ. ಈ ಪೆಟ್ರೋಲ್ ಏರಿಸಿ ಈಗ ನೋಡ್ಬೇಕು ನೀವು, ಲೈಟ್ ಬಿಲ್ ಬರತ್ತೆ ಚಲೋ ಆಗೈತಿ. ಈಗ ಸಣ್ಣ ಈಗ ಕರೆಂಟ್ ಬಿಲ್ ಬರಕತ್ತಾವ. ಈಗ ಮೊನ್ನೆ ಮುದ್ದೇಬಾಳ ಶಾಸಕರೇ ಅಸಮಾಧಾನ ಆಗ್ಯಾರ. ಅಪ್ಪಾಜಿ ಅನುದಾನ ಇತ್ತು, ಒಬ್ಬೊಬ್ಬರು ಹಾಗೆ ಪಾಳಿ ಆತಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಆಗಲಿ, ಎಲ್ಲ ಉಸ್ತುವಾರಿ ಸಚಿವರಾಗಲಿ
ಎಲ್ಲರೂ ಎಲ್ಲ ವಿಚಾರ ಮಾಡಬೇಕಿಲ್ಲ, ಜನರು ವಿಚಾರ ಮಾಡಬೇಕಿಲ್ಲ. ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3 ರೂಪಾಯಿ, ಏನು ಎಲ್ಲನೇ ಪುಕ್ಕಟ ಅಂದ್ರೆ ಹೆಂಗೆ ಯಾರಿಗೆ ಭಾರ ಬರ್ತೈತದು? ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆಲ್ಲ ಪ್ರಾಬ್ಲಮ್ ಎಲ್ಲ ಇದು ಎಲ್ಲ. ಅದಕ್ಕೆ ಸರ್ಕಾರ ವಿಚಾರ ಮಾಡಬೇಕು. ಜರಕಥ ವಿಚಾರ ಮಾಡ್ಲಿಕ್ಕಂದ್ರೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ತಕ್ಷಣ 24 ತಾಸು ಒಳಗೆ ಕಡಿಮೆ ಮಾಡಬೇಕು. ಮಾಡ್ಲಿಕ್ಕಾದ್ರೆ ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಕೆರೆವರೆಗೆ ವಿಧಾನಸೌಧದಲ್ಲಿ ವಿಗ್ರಹವಾದ ಹೋರಾಟ ಮಾಡಬೇಕಂತ ನಾವೆಲ್ಲ ಚಿಂತನೆ ಮಾಡ್ಲಾಕತ್ತೀವಿ. ಅದಕ್ಕೆ ನಾವು ಈ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇದು ಪ್ರತಿಭಟನೆ ಮಾಡಿವಿ. ಇದು ಖಂಡಿಸ್ತೀವಿ ನಾವು. ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ಸದಸ್ಯ, ವಿಜಯಪುರ. ಸರ್ಕಾರಕ್ಕೆ